ನಿಮ್ಮ ಯೋಗ್ಯತೆಗೆ ಅಭಿವೃದ್ಧಿ ಮಾಡೋದಿದ್ರೆ 2 ವರ್ಷದಿಂದ ಮಣ್ಣು ತಿಂತಾ ಇದ್ರ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಬನ್ನಿ ಏನೇನು ಹೇಳಿದ್ದಾರೆ ನೋಡೋಣ. ನಾವು ಅಭಿವೃದ್ಧಿ ವಿರೋಧಿ ಅಲ್ಲ. ಇವ್ರ ಯೋಗ್ಯತೆಗೆ ಅಭಿವೃದ್ಧಿ ಮಾಡೋದಾದ್ರೆ 2 ವರ್ಷದಿಂದ ಏನು ಮಣ್ಣು ತಿಂತಾ ಇದ್ರೆ ಇವರು ಹಳ್ಳ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ರಸ್ತೆಯಲ್ಲಿ ಬಿದ್ದಿರೋ ಕಸ ಎತ್ತಕ್ಕೆ ಹೋಗ್ತಾ ಇಲ್ಲ. ಅಭಿವೃದ್ಧಿ ವಿರೋಧಿಗಳಂತೆ ಬಿಜೆಪಿಯವರು. ಗುಂಡಿ ಮುಚ್ಚಿರಿ, ಆಯ್ತು ನಾವು ಅಭಿವೃದ್ಧಿ ವಿರೋಧಿ, ನೀವು ಗುಂಡಿ ಮುಚ್ಚಿ ನೋಡೋಣ. ದಮ್ಮಿದ್ರೆ ಗುಂಡಿ ಮುಚ್ಚಿ ತೋರಿಸಿ, ಫಸ್ಟ್ ರಾಜ್ಯದ ಜನತೆಗೆ ದೇಶದ ಜನತೆಗೆ ಗುಂಡಿ ಮುಚ್ಚಿ ತೋರಿಸಿ. ನೆನ್ನೆ ಎಷ್ಟು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂದ್ರೆ, ನೆನ್ನೆ ಮಳೆ ಬರ್ತಾ ಇದೆ, ಜಲ ಬರ್ತಾ ಇದೆ, ಮಳೆ ಬಂದು ನೀರು ತುಂಬಿದೆ, ಅಲ್ಲಿ ಟಾರ್ ಆಗ್ತಾ ಇದೆ. ಪ್ರಕೃತಿ ಮೇಲೆ ನಾವು ಯಾರೂ ನಿಯಂತ್ರಣ ಸಾಧಿಸೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಅದರಿಂದ ಆಗುವ ಹಾನಿಯನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇದೆ. ಯೋಜನಾಬದ್ಧವಾಗಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು ನಾವು ವಿಸ್ತರಿಸಬೇಕಾದ್ರೆ ಯೋಜನಾಬದ್ಧವಾಗಿ ಎಲ್ಲ ಕಡೆನೂ ವಿಸ್ತರಿಸಿಲ್ಲ. ರಾಜಕಾಲುವೆನೇ ನುಂಗಿ ನೀರು ಕುಡಿದಿದ್ದೇವೆ, ಕೆರೆಯನ್ನೇ ಅಪಾರ್ಟ್ಮೆಂಟ್ಗಳಾಗಿ ಪರಿವರ್ತನೆ ಮಾಡಿದ್ದೇವೆ. ಹೀಗಾಗಿ ಕೆರೆಗೆ ಹೋಗಬೇಕಾದ ನೀರು ಬಡಾವಣೆಗೆ, ರಾಜಕಾಲುವೆಯಲ್ಲಿ ಹೋಗಬೇಕಾದ ನೀರು ರಸ್ತೆಗೆ, ಈ ರೀತಿಯ ಒಂದು ಅಧ್ವಾನ ಆಗಿದೆ. ನೋಡಿ, ಒಂದು ಕಡೆ ಮಳೆ ಆಗ್ತಿರೋದು ನಿಸರ್ಗ ಆಗ್ತಾ ಇದ್ದು ಗೊತ್ತಿದ್ರೂ ಕೂಡ ಈ ಮಳೆಯ ನಿರ್ವಹಣೆಗೆ ಪೂರ್ವಭಾವಿ ತಯಾರಿ ಆಗಬೇಕು. ಮೇನ್ ಡ್ರೈನ್ ಕ್ಲೀನ್ ಆಗಬೇಕು, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು, ಪ್ರೈಮರಿ ಸೆಕೆಂಡ್ರಿ ಟರ್ಸರಿ 3 ಡ್ರೈನ್ ಇದಾವಲ್ಲಿ ಆಗಬೇಕು. ಮತ್ತು ಒತ್ತುವರಿ ಕೆಲವೆಲ್ಲ ತೆಗಿಬೇಕಾಗುತ್ತೆ. ನಾವಿದ್ದಾಗ 8,000 ಕೋಟಿ ಕೊಟ್ಟಿದ್ವಿ ಈ ಮೇನ್ ಡ್ರೈನ್ ಮಾಡೋದಕ್ಕೆ, ತೆರವು ಮಾಡೋದಕ್ಕೆ ಮತ್ತು ಸೆಕೆಂಡ್ರಿ ಟರ್ಸರಿ ಇದಕ್ಕೆ. ಆ ಕೆಲಸ ನಿಂತೋಗಿದೆ. ಹೀಗಾಗಿ ಮಳೆ ಬಂದಾಗ ಎಲ್ಲ ನೀರು ರಸ್ತೆ ಮೇಲೆ ಬರ್ತದೆ, ಆಮೇಲೆ ತೆಗ್ಗು ಪ್ರದೇಶದ ಮನೆಗಳಿಗೆ ಹೋಗ್ತಾಯಿದೆ. ಜನರು ಭಾಳ ಸಂಕಷ್ಟದಲ್ಲಿದ್ದಾರೆ.